ಒಂದು ಕಡೆ ಸೇನೆಗೆ ಪರಮಾಧಿಕಾರ, ಮತ್ತೊಂದು ಕಡೆ ಪರಮ ಪಾಪಿ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರ. ಅದರ ನಡುವೆನೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಮ್ಯಾರಥಾನ್ ಮೀಟಿಂಗ್ಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ನಡುವೆ ಈ ಗಡಿಯಲ್ಲಿ ಪಾಕಿಸ್ತಾನದ ಕಿತಾಪತಿ ಅಪ್ರಚೋದಿತ ದಾಳಿ ಮುಂದುವರೆದಿದೆ. ಮುಖ್ಯವಾಗಿ ಉಗ್ರರ ದಾಳಿಯ ಬಳಿಕ ಜಮ್ಮು ಕಾಶ್ಮೀರ ಏನಿದೆ ಅದು ಖಾಲಿಯಾಗಿದೆ. ಕಾಶ್ಮೀರದಿಂದ ಪ್ರವಾಸಿಗರು ದೂರ ಉಳಿತಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಕಾಶ್ಮೀರದ ಕನಸನ್ನು ಕಂಡಿದ್ದವರಿಗೆ ಸಹಜವಾಗಿಯೇ ನಿರಾಸೆ ಉಂಟಾಗ್ತಾ ಇದೆ. ಬದುಕಿದ್ರೆ ಸಾಕು, ಯಾವ ಕಾಶ್ಮೀರದ ಟೂರು ಬೇಡ ಅಂಥೇಳಿ ಜನ ಕಾಶ್ಮೀರ ಪ್ರವಾಸದಿಂದ ಹಿಂದೆ ಸರಿತಿದ್ದಾರೆ. ಹಲವು ಪ್ರವಾಸಿಗರಿಂದ ಕಾಶ್ಮೀರದ ಟೂರ್ ಕ್ಯಾನ್ಸಲ್ ಆಗ್ತಾ ಇದೆ. ಹಲವರು ಬೇರೆ ಹಿಲ್ ಸ್ಟೇಷನ್ಸ್ಗಳಿಗೆ ಟೂರನ್ನು ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕುಲು, ಮನಾಲಿ, ಉತ್ತರಾಖಂಡ್ ಈ ಕಡೆಗಳಲ್ಲಿ ಈಗ ಪ್ರವಾಸಿಗರ ದಂಡು ಹೋಗ್ತಾ ಇದೆ. ಕಾಶ್ಮೀರ ಬುಕ್ ಮಾಡಿದವರು ಬೇರೆ ಕಡೆಗೆ ಶಿಫ್ಟ್ ಆಗಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಜುಲೈನಲ್ಲಿ ಶುರುವಾಗುವ ಅಮರನಾಥ ಯಾತ್ರೆಗೂ ಕೂಡ ಸಹಜವಾಗಿಯೇ ಆತಂಕ ಶುರುವಾಗಿದೆ. ಇಷ್ಟೊತ್ತಿಗೆ ಅಮರನಾಥ ಯಾತ್ರೆಯ ಬುಕ್ಕಿಂಗ್ ಕೂಡ ಶುರುವಾಗಬೇಕಿತ್ತು. ಭಯೋತ್ಪಾದಕ ದಾಳಿಯ ನಂತರ ಸಹಜವಾಗಿಯೇ ಜನರಲ್ಲಿ ಕಾಶ್ಮೀರಕ್ಕೆ ಹೋಗೋದಕ್ಕೆ, ಅಮರನಾಥ ಯಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ದಿಗಿಲು ಶುರುವಾಗಿರುವಂಥದ್ದು. ಈ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿಯೇ ಈ ಟೆರರ್ ಅಟ್ಯಾಕ್ ಆಗಿರುವಂಥದ್ದು. ಅನಂತನಾಗ್ ಜಿಲ್ಲೆಯಿಂದಲೇ ಈ ಅಮರನಾಥ ಯಾತ್ರೆಗೂ ಕೂಡ ಯಾತ್ರಾರ್ಥಿಗಳು ಹೋಗ್ತಾರೆ. ಸಹಜವಾಗಿಯೇ ಈ ಬಾರಿಯ ಅಮರನಾಥ ಯಾತ್ರೆಯ ಮೇಲೂ ಕೂಡ ಈ ಟೆರರ್ ಅಟ್ಯಾಕ್ನ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೇನೆ ಹೇಳಿ ಕೇಳಿ ಭೂಮಿಯ ಮೇಲಿನ ಸ್ವರ್ಗ ಅಂದರೆ ಅದು ಕಾಶ್ಮೀರ ಆತಿಥ್ಯಕ್ಕೆ ಹೆಸರಾಗಿರುವಂತಹ ರಾಜ್ಯ. ಬಟ್ ಈಗ ಅಲ್ಲಿ ಏನಾಗ್ತಾ ಇದೆ, ಟೆರರ್ ಅಟ್ಯಾಕ್ನಿಂದ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ. ಈ ಆರ್ಟಿಕಲ್ 370 ರದ್ದಾದ ನಂತರ ಈ ಪ್ರವಾಸೋದ್ಯಮಕ್ಕೆ ಅತಿ ದೊಡ್ಡ ಬೂಸ್ಟ್ ಸಿಕ್ಕಿತ್ತು. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಕಾಶ್ಮೀರದತ್ತ ಮುಖ ಮಾಡ್ತಾ ಇದ್ರು. ಬೇರೆ ಬೇರೆ ದೇಶಗಳಿಂದ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಾ ಇತ್ತು. ಬಟ್ ಇದು ಒಂದು ಟೆರರ್ ಅಟ್ಯಾಕ್ ಎಲ್ಲವನ್ನೂ ಕೂಡ ಬುಡಮೇಲು ಮಾಡಿರುವಂಥದ್ದು. ಜನ ಕಾಶ್ಮೀರ ಅಂದರೆ ನಿಂತಲ್ಲಿಯೇ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಒಂದು ವಾರದ ಹಿಂದೆ ನಡೆದಂತಹ ಆ ಟೆರರ್ ಅಟ್ಯಾಕ್ 26 ಜನರ ಹಿಂದೂಗಳ ನರಮೇಧ. ಹಾಗಾಗಿಯೇ ಜನ ಕಾಶ್ಮೀರದಿಂದ ಈಗ ತಮ್ಮ ಪ್ಲಾನನ್ನು ಬೇರೆ ಬೇರೆ ಕಡೆಗಳಿಗೆ ಶಿಫ್ಟ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಸ್ಟಾರ್ಟಿಂಗ್ ಟೈಮ್ ಎನ್ಕ್ವೈರೀಸು ಮೇ ಜೂನ್ ಎಲ್ಲ. ಈಗ ಅಮರನಾಥ್ ಯಾತ್ರಾ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಸ್ವಲ್ಪ ಅದೆಲ್ಲ ಎನ್ಕ್ವೈರಿ ಬರೋದುಂಟು. ಬಟ್ ಈಗ 100% ಅದೇನೇ ಅದು ನಡೀತಾ ಇಲ್ಲ. ಈಗ ಕಾಶ್ಮೀರ ಬುಕ್ ಮಾಡಿರ್ತಾರೆ. ಹೌದು, ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸಲ್ ಆಯಿತು. 100% ಕ್ಯಾನ್ಸಲೇ. ಅವರು ಎಲ್ಲ ಬೇರೆ ಕಡೆ ಅಂದರೆ ಕುಲು, ಮನಾಲಿ ಮತ್ತು ಡಾರ್ಜಿಲಿಂಗ್ ಅಂತ ಹಿಲ್ ಸ್ಟೇಷನ್ಗೆ ಹೋಗ್ಲಿಕ್ಕೆ, ಮಸೂರಿ, ನೈನಿಟಾಲ್ ಅದೇ ಥರ ಅವರು ಪ್ರಿಫರ್ ಮಾಡ್ತಾರೆ. ಅಪ್ರಾಕ್ಸಿಮೇಟ್ಲಿ ಒಂದು 5-6 ಫ್ಯಾಮಿಲಿ ಇತ್ತು ಬುಕ್ಕಿಂಗು. ಅವ್ರದ್ದಲ್ಲಿ 2 ಫ್ಯಾಮಿಲಿ ಕ್ಯಾನ್ಸಲ್ ಮಾಡಿದ್ವಿ, ಪೂರ್ತಿ ಕ್ಯಾನ್ಸಲ್ ಮಾಡಿದ್ದೆ. ಮತ್ತು ಉಳಿದಿರೋರು ಬೇರೆ ಕಡೆ ಶಿಫ್ಟ್ ಆಗಿದೆ. ಇನ್ನು ಕಾಶ್ಮೀರ ಬಂದು ಈಗ ಒಟ್ಟು ಸೆಲ್ಲಿಂಗ್ ಪ್ಲೇಸ್ ಆಗಿ ಲಾಸ್ಟ್ 5 years ಇಂದ ಒಳ್ಳೆ ರೆಸ್ಪಾನ್ಸ್ ಇತ್ತು, ಒಳ್ಳೆ ಬುಕಿಂಗ್ ಬರೋದು ಕಾಶ್ಮೀರ್ಗೆ. ಜಾಸ್ತಿ ಜನ ಫಸ್ಟ್ ಪ್ರಿಫರೆನ್ಸ್ ಕಾಶ್ಮೀರ ಇತ್ತು. ಈ ನಡುವೆ ಈ ಪ್ರಾಬ್ಲಮ್ ಪೂರ್ತಿ ಈಗ ನಿಲ್ಲಾಗಿದೆ. ಕುಲು ಮನಾಲಿ ಎಲ್ಲ ಕಡೆ, ಕುಲು ಮನಾಲಿ ಆಗಲಿ, ನೈನಿಟಾಲ್ ಆಗಲಿ, ಮತ್ತು ಈಗ ಉತ್ತರಾಖಂಡ್ ಆಗಲಿ, ಗ್ಯಾಂಗ್ಟಾಕ್, ಹೌದು ಕಾಶ್ಮೀರ್ ಬುಕ್ ಎಲ್ಲ ನಾನು ಹೇಳಿರೋದೆಲ್ಲ ಒಂದು 25 ಜನ ಇತ್ತು ನಮ್ಮ ಹತ್ರ ಮೇ ತಿಂಗಳಿಗೆ ಮಾತ್ರ. ಅವ್ರದ್ದು ಪೂರ್ತಿ ಕಾಶ್ಮೀರ ಬುಕ್ ಮಾಡಿರೋದು. ಅವ್ರು ಕೆಲವರು ಕುಲು ಮನಾಲಿ, ಇನ್ನು ಕೆಲವರು ಹೋಗಿಲ್ಲ, ಅವ್ರು ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ತೀವಿ ಅಂತ ಹಾಗೆ. ಹೌದು ಸರ್, ಈಗ 22 ಏಪ್ರಿಲ್ ಆದಂತಹ ಘಟನೆಯಿಂದಾಗಿ ನಮ್ಮ ರೆಗ್ಯುಲರ್ ಕ್ಲೈಂಟ್ಸ್ ಏನು ಬುಕ್ ಮಾಡಿದ್ರು ನಮಗೆ ಕಾಶ್ಮೀರಿಗೆ, ಅವರೆಲ್ಲ ಈ ಸಿಚುವೇಶನ್ ನೋಡ್ಬಿಟ್ಟು ಲೈಕ್ ಬೇರೆ ಬೇರೆ ಡೆಸ್ಟಿನೇಷನ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಲೈಕ್ ರಾಜಸ್ಥಾನ್, ನಾರ್ತ್ ಈಸ್ಟ್ ಕಡೆ ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಲೈಕ್ ಹಾಗೆ ಅಮೌಂಟ್ನ ಇಟ್ಕೊಂಡು ಫ್ಯೂಚರ್ ಟ್ರಿಪ್ಗೆ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಕೂಡ ಈಗ ನೆಕ್ಸ್ಟ್ ನಮಗೆ ಅಮರನಾಥ್ ಯಾತ್ರೆ ಬರುತ್ತೆ ಜುಲೈಯಲ್ಲಿ. ಅದೊಂದು 45 days ಇರುತ್ತೆ. ಅದಕ್ಕೂ ನಮ್ಮ ರೆಗ್ಯುಲರ್ ಕ್ಲೈಂಟ್ಸ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅವ್ರು ಏನೇಂತ ಇದ್ದಾರೆ ಅಂದರೆ, ಈಗ ನಾವು ಬುಕಿಂಗ್ ಮಾಡಿದ್ರೆ ನಮಗೆ ಯಾವ ಥರ ಜಾಗ್ರತೆಯಿಂದ ಇರುತ್ತೆ, ಆರ್ಮಿ ಪ್ರೊಟೆಕ್ಷನ್ ಹೇಗಿರುತ್ತೆ ಅಂತೆಲ್ಲ ಕೇಳ್ತಾ ಇದ್ದಾರೆ ಸರ್. ಭಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನಾವು ಹೇಳ್ತೀವಿ, ಈಗ ನಾವು ಸಿಚುವೇಶನ್ ನೋಡಿ ನಿಮಗೆ ಹೇಳ್ತೀವಿ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೆ ಇನ್ನು ಲೈಕ್ ಆರ್ಮಿ ಈ ತರ ಆಗಿರೋದ್ರಿಂದ ನಿಮ್ಗೆ ಇನ್ನು ಆರ್ಮಿಯಿಂದ ಹೈ ಸೆಕ್ಯೂರಿಟಿ ಇರುತ್ತೆ. ಸೊ ಹಾಗಾಗಿ ನೀವು ಬುಕ್ ಮಾಡ್ಕೋಬಹುದು ಅಂತ ಹೇಳ್ತೀವಿ ಸರ್.